ನಮಸ್ತೆ. ಇವತ್ತು ನಮ್ಮೂರಿನ ಒಗ್ರೆಕಾನ್ಗಿರಿ ಮಠದ ವಿಶೇಷತೆ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೋಗೋ ದಾರಿನಲ್ಲೇ ನಮಗೆ ಈರಣ್ಣನ ಕೊಳ್ಳಾರ ಅಂತೇಳಿ ಒಂದು ಜಾಗ ಸಿಗುತ್ತೆ. ಇದೇ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಹುತ್ತದೊಳಗಡೆ ಶ್ರೀ ಸಿದ್ದೇಶ್ವರ ಸ್ವಾಮಿ ಹಾಗೂ ರಂಗನಾಥ ಸ್ವಾಮಿ ಅವರ ಪಂಚಲೋಹದ ವಿಗ್ರಹಗಳು ಸಿಕ್ಕಿದ್ವು. ಅದೇ ವಿಗ್ರಹಗಳನ್ನ ಇವಾಗ್ಲೂ ಪೂಜೆ ಮಾಡ್ತಾರೆ ಗುಡಿಯಲ್ಲಿಟ್ಟು, ನೀವು ಇವಾಗ್ಲೂ ಕಾಣಬಹುದು. ಹಾಗೆ ದೇವಸ್ಥಾನದ ಕಡೆ ಬಂದ್ರೆ ಇವಾಗ ತಾನೇ 2 ವರ್ಷದ ಹಿಂದೆ ಜೀರ್ಣೋದ್ಧಾರಗೊಂಡಿರೋ ಹೊಸ ದೇವಸ್ಥಾನನ ನೀವು ನೋಡಬಹುದು. ಶ್ರೀ ಸಿದ್ದೇಶ್ವರ ಸ್ವಾಮಿ ಅವರ ಪವಾಡದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ಸುಮಾರು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಹುಚ್ಚಿಡ್ದಿರೋ ಆನೆಯ ಮದವನ್ನು ಇಳಿಸಿದ್ದಕ್ಕೋಸ್ಕರವಾಗಿ ಮಹಾರಾಜರು ಪದಕವನ್ನು ಕೊಟ್ಟಿದ್ರಂತೆ. ಮಹಾರಾಜರು 10 ಎಕರೆ ಜಾಗಿರಿ ಜನಪರವಾಗಿದ್ದು ಕೊಟ್ಟಿರಬೇಕು. ಮೈಸೂರು ರಾಜರು ಕೊಟ್ಟರು ಸ್ವಾಮಿಗೆ. ಯುಗಾದಿ ಹಬ್ಬದ ದಿವಸ ದೇವ್ರುಗಳೆಲ್ಲ ಬರ್ತವೆ, ಎಲ್ಲ ಕಡೆ ದೇವ್ರುಗಳೆಲ್ಲ ಬರ್ತವೆ. ಇಲ್ಲಿ ಬಂದು ಅಭಿಷೇಕ ಮಾಡಿಸಿದ್ರು. ಪಕ್ಕದಲ್ಲೇ ರಂಗನಾಥ ಸ್ವಾಮಿ ಅವರ ದೇವಸ್ಥಾನ ಕೂಡ ಇದೆ. ಈ ರಂಗನಾಥ ಸ್ವಾಮಿ ಹಿಂದೆ ಕಾಣಿಸ್ತಿರೋ ಗುಹೆಯಿಂದ ಹೋದ್ರೆ ಹಿರೇಕಾನ್ ಮಠಕ್ಕೆ ಹೋಗುತ್ತಂತೆ ದಾರಿ. ಆದ್ರೆ ಇವಾಗ ಎಲ್ಲ ಮುಚ್ಚೋಗಿದೆ, ಮನುಷ್ಯರು ಯಾರು ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಈ ಜಾಗದಲ್ಲಿ ಒಂದು ಕೋಳಿನ ಬಿಟ್ಟು ನೋಡಿದಾರಂತೆ. ಆ ಕೋಳಿ ಆ ಕಡೆಯಿಂದ ಬಂದು ಕೂಗಿರೋದು ಇದೆ ಅಂತ ಹೇಳ್ತಾರೆ. ಇದರ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಮತ್ತು ಚೌಡೇಶ್ವರಿಯರ ವಿಗ್ರಹ ಕೂಡ ಇದೆ. ಈ ಅಮ್ಮನ ವಿಶೇಷತೆ ಏನಂದ್ರೆ, ಈ ತಾಯಿಗೆ 7 ಮುಖ. ಈ ಚೌಡೇಶ್ವರಿ ಅಮ್ಮನವರು ತುಂಬಾ ಘಟಾನುಘಟಿ ಅಂತ ಹೇಳ್ತಾರೆ. ಬನ್ನಿ ಇವಾಗ ಮೇಲ್ಗಡೆ ರಥೋತ್ಸವದ ಬೀದಿಗೆ ಗಂಗೆ ಉದ್ಭವ ಆಗಿರೋದು. ಇಲ್ಲಿಂದ ಅಲ್ಲಿ ಬಸವನ ಬಾಯಲ್ಲಿ ನೀರು ಬರುತ್ತಲ್ಲ, ಇಲ್ಲಿಂದ ಅಲ್ಲಿಗೆ ನೀರು ಬರುತ್ತೆ. ಈ ಬಸವನ ಬಾಯಲ್ಲಿ ಬರ್ತಿರೋ ನೀರು ಎಂತ ಬರಗಾಲದಲ್ಲೂ ನಿಂತಿರೋದು ಇತಿಹಾಸದಲ್ಲೇ ಇಲ್ಲ. ಇಲ್ಲಿಂದ ಬಂದಿದ್ದ ನೀರು ಈ ಹೊಂಡ ಸೇರ್ಕೊಳ್ಳುತ್ತೆ. ಈ ಜಾಗದಲ್ಲಿ ಯುಗಾದಿಯಾಗಿ 15 ದಿನಗಳಲ್ಲಿ ಸ್ವಾಮಿಯವರ ರಥೋತ್ಸವ ನೆರವೇರುತ್ತೆ. ರಥೋತ್ಸವಕ್ಕೆ ಬಂದಿರೋ ಭಕ್ತರಿಗೆಲ್ಲರಿಗೂ ವಿಶೇಷವಾದ ಅನ್ನ ಪ್ರಸಾದ ಇರುತ್ತೆ. ಸಾವಿರಾರು ಭಕ್ತಾದಿಗಳಿಗೆಲ್ಲರಿಗೂ ಸೌದೆ ಒಲಿನಲ್ಲೇ ಪ್ರಸಾದವನ್ನು ಮಾಡಿ ನೀಡ್ತಾರೆ. ವರ್ಷಕ್ಕೊಂದು ಬಾರಿ ಸ್ವಾಮಿಯವರ ಮುದ್ದೆ ಪ್ರಸಾದ ಊಟ ಮಾಡಕ್ಕೂ ಪುಣ್ಯ ಮಾಡಿರ್ಬೇಕು. ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರೋ ಒಂದು ಪುಣ್ಯ ಕ್ಷೇತ್ರ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಚೇತನ್ ಕನ್ನಡಿಗ ಅಕೌಂಟ್ನ ಫಾಲೋ ಮಾಡಿ.